ವಿಶ್ವದಲ್ಲಿ ಎರಡು ವ್ಯವಸ್ಥೆಗಳ ನಡುವೆ ಸದಾ ಸಂಘರ್ಷ ಇದೆ. ಕೆಲವು ದೇಶಗಳು ಕಮ್ಯುನಿಸ್ಟ್ ದೇಶಗಳಿದ್ದಾವೆ, ಇನ್ನು ಕೆಲವು ದೇಶಗಳು ಬಂಡವಾಳಶಾಹಿ ದೇಶಗಳು, ಕಮ್ಯುನಿಸಂ. ಈ ಎರಡು ವಿಚಾರಧಾರೆಯ ಆಡಳಿತ ವಿಶ್ವದ ಎಲ್ಲ ಕಡೆ ಇದೆ. ಕೆಲವೊಮ್ಮೆ ಕಮ್ಯುನಿಸ್ಟ್ ಸೋಷಲಿಸ್ಟರ ಮನೆಗೆ, ಕೆಲವೊಮ್ಮೆ ಕ್ಯಾಪಿಟಲಿಸ್ಟರ ಮನೆಗೆ. ಆದ್ರೆ ಬಂಡವಾಳಶಾಹಿಗಳಿಗೆ ಮತ್ತು ಕಮ್ಯುನಿಸ್ಟರಿಗೆ ಪರಿಹಾರ ಪರ್ಯಾಯವಾಗಿರುವಂತಹ ವ್ಯವಸ್ಥೆ ಅಂದ್ರೆ ಕೋಆಪರೇಟಿಸಂ. Cooperatism is the answer for capitalism and communism. ಇದು ಕೋಆಪರೇಟಿವ್ ಸದ್ಗುಣಗಳು ಮತ್ತು ಅದರಲ್ಲಿರುವಂತಹ ಆಂತರಿಕವಾಗಿರುವಂತಹ ಉಳಿಶಕ್ತಿ. ಯಾಕಂದ್ರೆ ಜನರಿಗೋಸ್ಕರ ಇವತ್ತು ಕೋಆಪರೇಟಿವ್ ವ್ಯವಸ್ಥೆ ಇದೆ. ಸಂಘದ ಮುಖಾಂತರ ಇದೆ, ಒಕ್ಕೂಟದ ಮುಖಾಂತರ ಇದೆ, ಮಹಾಮಂಡಲದ ಮುಖಾಂತರ ಇದೆ. ಹೀಗಾಗಿ ಕೋಆಪರೇಟಿವ್ ಸಹಕಾರಿ ಸಂಘ, ಸಹಕಾರಿ ರಂಗ ಯಶಸ್ವಿ ಆಗೋದು ಎರಡು ದೃಷ್ಟಿಯಿಂದ ದೇಶಕ್ಕೆ ಒಳ್ಳೆಯದು. ಒಂದು, ಸಾಮಾನ್ಯ ರೈತ, ಸಾಮಾನ್ಯ ದುಡಿಯುವಂತ ವ್ಯಕ್ತಿ, ಸಾಮಾನ್ಯ ಹಾಲು ಉತ್ಪಾದಕ, ಸಾಮಾನ್ಯ ಮೀನುಗಾರ, ಸಾಮಾನ್ಯ ನೇಕಾರ ಅವರು ಸ್ವಾಭಿಮಾನವನ್ನು ಹೊಂದಬೇಕಾದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಾಗ್ತದೆ. ಈ ಸರ್ಕಾರಿ ರಂಗದ ಮುಖಾಂತರ ಹೆಚ್ಚು ಬಂಡವಾಳ ಇದ್ದರೆ ಅವರು ಈ ಸಹಾಯವನ್ನು ಮಾಡಬಹುದು. ಎರಡನೇದಾಗಿ ಪ್ರಜಾಪ್ರಭುತ್ವದ ದೇಶದಲ್ಲಿ ಇನ್ನಷ್ಟು ಗಟ್ಟಿಗೊಳಿಸಬೇಕಾದ್ರೆ ಸರ್ಕಾರಿ ರಂಗ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿರುವ ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಒಂದು. ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕ ಬಹಳ ದೊಡ್ಡ ಪ್ರಮಾಣದ ಯಶಸ್ಸನ್ನ ಕಂಡಿದೆ. ಅದರಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ನಮ್ಮಿಂದ ಒಂದು ಹೆಜ್ಜೆ. ಅಲ್ಲಿ ಸರ್ಕಾರಿ ರಂಗ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದ್ರೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಸರ್ಕಾರದ ಮೇಲೆ ಹಿಡಿತ ಸಾಧಿಸಿದೆ. ಸರ್ಕಾರದ ಮೇಲೆ ಹಿಡಿತ ಸಾಧಿಸಿದೆ. ಇಲ್ಲಿ ಸರ್ಕಾರದ ಹಿಡಿತ ಸಾಧಿಸುವಂತ ಪ್ರಯತ್ನ. ಯಾವತ್ತು ಸರ್ಕಾರ ಬಹಳಷ್ಟು ಬಲಿಷ್ಠಗೊಳ್ತದೋ, ಅದರ ಸದಸ್ಯರು ಬಲಿಷ್ಠಗೊಳ್ತಾರೋ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಅಲ್ಲಿಯ ತರ ನಾವು ಕೂಡ ಇಡೀ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನ ನಮ್ಮ ಕೈಗೆ ತೆಗೆದುಕೊಂಡು ರೈತರ ಕೈಗೆ ತೆಗೆದುಕೊಂಡು ಅಷ್ಟು ಮಹತ್ವ ಇದೆ. ಅದರಲ್ಲಿಯೂ ಕೂಡ ನೋಡಿ, ಒಂದೇ ಒಂದು ಸಾಂಕೇತಿಕವಾಗಿರುವಂತಹ ಉದಾಹರಣೆ, ಇವತ್ತು ಭಾರತದ ಗೃಹ ಸಚಿವರು, ಹೊಸದಾಗಿ ಆಗಿರುವಂತಹ ಸಹಕಾರಿ ಇಲಾಖೆ ಸಚಿವರು ಅಮಿತ್ ಶಾ ಅವರು ಇಷ್ಟು ವರ್ಷ ರಾಜಕಾರಣದಲ್ಲಿದ್ದು ಭಾರತ ಗೃಹ ಸಚಿವರಾಗಿದ್ದಾರೆ, ಸರ್ಕಾರ ಸಚಿವರಾಗಿದ್ದಾರೆ. ಆದರೆ ಅವರ ಊರಿನ ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಮಹತ್ವ ಇದೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕರ್ನಾಟಕದಲ್ಲಿ ಯಶಸ್ವಿ ಆಗಿರುವಂತಹ ಸರ್ಕಾರ ರಂಗದಲ್ಲಿ ಯಾರಾದರೂ ಕ್ಷೇತ್ರ ಯಶಸ್ವಿ ಆಗಿದೆ ಅಂತಂದ್ರೆ ಅದು ಹಾಲು ಉತ್ಪಾದನೆಯ ಕ್ಷೀರ ಕ್ಷೇತ್ರ. ಇವತ್ತು ಒಂದು ವ್ಯವಸ್ಥೆ, ಒಂದು ಸಂಘಟನೆ, ಅದರ ಮುಖಾಂತರ ವ್ಯಾಪಾರ ವ್ಯವಹಾರ, ಆರ್ಥಿಕ ಚಟುವಟಿಕೆ,
ಕರ್ನಾಟಕ ಹಾಲು ಒಕ್ಕೂಟ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳು ಅದರ ನೇತೃತ್ವದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಕಷ್ಟ ಬರ್ತದೆ. ಸರ್ಕಾರಿ ರಂಗದಲ್ಲಿ ಆರ್ಥಿಕ ವಲಯದಲ್ಲಿ ಬದಲಾವಣೆ ಆಗಿದ್ದು ನೇರವಾಗಿ ಸರ್ಕಾರಿ ರಂಗದಲ್ಲಿ ಬೇಕಾಗ್ತದೆ. ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಗೆ ಬೇಕು, ನಮ್ಮ ಕರ್ನಾಟಕ ನಮ್ಮ ಹಳೆ ಹಾಲು ಕೂಡ ವಾಸ್ತು ಈಗ ನಾವು ಪ್ರಾರಂಭ ಮಾಡಿದ್ದೇವೆ. ಆದ್ರೆ ಪ್ರೈವೇಟ್ ಅದಕ್ಕೆ ಬಹಳ ದೊಡ್ಡ ಕೈಗೊಂಡಿದೆ. ಪ್ರೈವೇಟ್ ಹೆಸರು ಕೊಡ್ತಿರೋದ್ರ ಹೆಚ್ಚು ಖರೀದಿ ಮಾಡ್ತಿರೋದ್ರ ಬಹಳ ದೊಡ್ಡ ಕೈಗೊಂಡಿದೆ. ಆದ್ರೆ ಎದುರಿಸಬೇಕು, ಅದರ ವ್ಯಕ್ತಿ ನಿಲ್ಲಬೇಕು. ಅವರು ಟೆಂಪ್ರರಿ ಆರ್ಡರ್ಸ್ ಪ್ರೊಟೆಕ್ಟ್ ಕೊಡೋದು ಮಾರ್ಕೆಟ್ ಕೆಲಸ ಪ್ರೊಟೆಕ್ಟ್ ಕೊಡ್ತಾರೆ. ನಮ್ಮ ರೈತರು ಒಗ್ಗಟ್ಟಾಗಿ ಇಲ್ಲ ನಮ್ಮದು ಸಂಘಟನೆ ಹಾಲಿಗೆ ಹಾಲು ನಮ್ಮದು, ನಾವು ಯಾರು ಬೇರೆ ಪ್ರೈವೇಟ್ ಕೊಡೋದ ಒಕ್ಕೂಟಕ್ಕೆ ಕೊಡ್ತೀವಿ. 50% ಕಮ್ಮಿ ಆಗೋದಿಲ್ಲ, ನಾವು ಒಕ್ಕೂಟಕ್ಕೆ ಕೊಡ್ತೇವೆ ಅಂತ ಬರ್ತದೆ. ಇದು ಬಹಳ ನಮ್ಮ ರೈತರ ಆರ್ಥಿಕ ಸ್ಥಿತಿಯನ್ನ ಸುಧಾರಣೆ ಮಾಡೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರೋ ಒಕ್ಕಲುತನದಲ್ಲಿ ಕೇವಲ ಒಕ್ಕಲುತನವನ್ನು ಮಾಡಿದ ಲಾಭದಾಯಕ ಇಲ್ಲ, ಅದರ ಉಪ ಕಸಬುಗಳನ್ನ ಮಾಡಬೇಕು ಅಂತ ಹೇಳಿ ಸಮಗ್ರ ಒಕ್ಕಲುತನ ಅಥವಾ ಸಮಗ್ರ ಕೃಷಿ ಅಂತ ಇಲಾಖೆ ಮಾಡಿದ್ರೆ ಇಲಾಖೆ ಮಾಡ್ತಾರೆ. ಆ ಸಮಗ್ರತೆಯ ಪ್ರಮುಖ ಅಂಶ ಆಗುತ್ತಾರೆ. ಹಾಲು ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೇಶದಲ್ಲಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಾ ಇದೆ. ಅದರಿಂದ ಹಲವಾರು ಪದಾರ್ಥಗಳ ಉತ್ಪಾದನೆ ಕೂಡ ಆಗ್ತದೆ. ಆದ್ರಿಂದ ಈ ಉಪಕಸಬುಗೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟು ರೈತರ ಆರ್ಥಿಕ ಸ್ಥಿತಿಯನ್ನ ಸುಧಾರಣೆ ಮಾಡೋದಕ್ಕೆ ಸುಲಭವಾಗಿ ಸಾಧ್ಯ ಇರುವಂತದ್ದು ಹಾಲು ಉತ್ಪಾದನೆ. ಇದರಿಂದ ನಮ್ಮ ಸರ್ಕಾರ, ನಮ್ಮ ಇಲಾಖೆಗಳು ಮನಗಂಡು ಇದು ಶಕ್ತಿಯನ್ನು ತುಂಬುವಂತ ಕೆಲಸ. ಶಿವನಗರಕ್ಕೆ ನಾನು ಒಬ್ಬ ಇದ್ದಾಗ ಮತ್ತು ಮುಖ್ಯಮಂತ್ರಿ ಇದ್ದಾಗ ನನಗೊಂದು ಪ್ರಯತ್ನ ಸಫಲ ಆಗಿಲ್ಲ. ನಾನು ಆ ಉತ್ಪಾದಕರ ಸಹಕಾರಿ ಬ್ಯಾಂಕ್ ಅನ್ನು ಮಾಡುದು, ಮೊದಲು ಆ ಉತ್ಪಾದಕರ ಬ್ಯಾಂಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. RBI ಪರ್ಮಿಷನ್ ಕೊಡಲಿಲ್ಲ. ನಾವೆಲ್ಲ ಎಲ್ಲವೂ ಮಾಡಿದ್ರು ಕೂಡ 3 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಮೂಲ ಬಡವರ ಹಾಕಿ ಪ್ರಾರಂಭ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. RBI ಪರ್ಮಿಷನ್ ಕೊಡಲಿಲ್ಲ. ಒಳ್ಳೆಯದನ್ನ ಸಹಕಾರಿ ರಂಗದಲ್ಲಿ ಮಾಡಬೇಕು ಅಂತ ನಾವು ರೆಸಲ್ಯೂಷನ್ ಮಾಡಿ ಎಲ್ಲವೂ ಕೂಡ ಮಾಡಿಟ್ಟಿದ್ದೇವೆ. ನನಗೆ ಅನಿಸ್ತಾ ಇದೆ ಎಲ್ಲ ಹಾಲು ಉತ್ಪಾದಕರು ಹಲವಾರು ಜಿಲ್ಲೆಗಳಲ್ಲಿ ಹಾಲು ಉತ್ಪಾದಕರು ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದೆ. ಈಗ ಸುಮಾರು 10 ಕೋಟಿ 20 ಕೋಟಿ ಅಷ್ಟು ದುಡ್ಡು ಆ ಒಕ್ಕೂಟಕ್ಕೆ ಆ ಉತ್ಪಾದಕರು ಕಾಂಟ್ರಿಬ್ಯೂಷನ್ ಮಾಡಿದವರು. ರಾಜ್ಯ ಮಟ್ಟದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ ಮಾಡುವಂತಹ ಪ್ರಯತ್ನ ನಮ್ಮ ಮನಸ್ಸಿನಲ್ಲಿ ನಾವು ಮಾಡ್ತಾರೆ. ಹಾಲು ಉತ್ಪಾದಕರ ಸಹಕಾರಿ ಬ್ಯಾಂಕ್ಗಳಲ್ಲಿ ಮಾಡಿದ್ರೆ ಪ್ರಾರಂಭದಲ್ಲೇ ಸರ್ಕಾರ ಹಣ ಕೊಟ್ಟು ಪ್ರಾರಂಭ ಮಾಡಿದ್ರೆ ಒಂದು 5 ವರ್ಷದಲ್ಲಿ ಸರ್ಕಾರದಿಂದ ನಾವು ಯಾವ ದುಡ್ಡನ್ನು ಅವಶ್ಯಕತೆ ಇಲ್ಲ. ನಮ್ಮ ದುಡ್ಡಲ್ಲಿ ನಮ್ಮ ಈ ಕ್ಷೇತ್ರವನ್ನು ನಾವು ಅಭಿವೃದ್ಧಿಯನ್ನು ಮಾಡೋಣ. ಇದು ಬಹಳ ಪ್ರಮುಖವಾಗಿರುವಂತಹ ಒಂದು ನಿರ್ಣಯ ಆಗ್ತದೆ. ಲಕ್ಷಾಂತರ ಜನ ಹಾಲು ಉತ್ಪಾದಕರ ಬದುಕಿನಲ್ಲಿ ಬಹಳ ದೊಡ್ಡ ಬದಲಾವಣೆ ಸಾಧ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಕೆಲಸ ಆಗಬೇಕು ಅನ್ನೋದು. ಈಗ ನಾವು ಆಗಲೇ ಹಾಲು ಕೂಡ ನಾನು ಹೇಳಿದ್ವಿ ಪ್ರಾರಂಭ ಆಗಿದೆ. ನಾವು ಧಾರವಾಡ ಹಾಲು ಒಕ್ಕೂಟದಿಂದ ಬೇರ್ಪಡಿಸೋದಕ್ಕೆ ನಾವು ಮನಸ್ಸನ್ನು ಓಲೈಸಿ ರೆಸಲ್ಯೂಷನ್ ಪಾಸ್ ಮಾಡಿ ಆ ಸಂದರ್ಭದಲ್ಲಿ ನಾವು ಆಮೇಲೆಯ ಆ ಉತ್ಪಾದಕರು ಎಲ್ಲ ಇದ್ರು ಅವರ ಸಂಪೂರ್ಣ ಬೆಂಬಲ ನಮಗೆ ಸಿಕ್ಕಿತ್ತು. ಧಾರವಾಡದ ಜನರುಗಳ ಇದ್ದಾಗ ಸುಮಾರು 500 ಜೀವಗಳಲ್ಲಿ ನಾವೆಲ್ಲ ಹೋಗಿ ನಾವೆಲ್ಲ ಆ ಸಭೆಯಲ್ಲಿ ಭಾಗವಹಿಸಿದ್ರೆ ಸಾಕು, ಅದೇ ಒಂದು ಸಂಖ್ಯೆ ಇತ್ತು. ಅವತ್ತು ನಿರ್ಣಯ ನಮ್ಮ
ಒಕ್ಕಟ್ಟಿನಲ್ಲಿ ಎಂತ ಶಕ್ತಿ ಇದೆ ಅನ್ನೋದಕ್ಕೆ ಈಗ ಹೇಳಿದೆ. ಎರಡನೇದಾಗಿ ನಮ್ಮ ಹಾವೇರಿ ಜಿಲ್ಲೆಯ ಡೈರೆಕ್ಟರ್ ಸರ್ಕಾರ ಕೊಟ್ಟರು, ಆದ್ರೆ ಬೇರೆ ಜಿಲ್ಲೆಯವರು ಕೂಡ ನಾ ಸತ್ಯ ಹೇಳ್ತಾ ಇದ್ದೀನಿ, ಭಾರತ ಸರ್ಕಾರ ಕೊಟ್ಟರು ರೆಸಲ್ಯೂಷನ್ ಪಾಸ್ ಮಾಡಿದ್ರು, 2 ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಧಾರವಾಡ ಗದಗ ಮತ್ತು ಹಾವೇರಿಯ ಅವತ್ತಿನ ಡೈರೆಕ್ಟರ್ ಮಂಡಳಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಒಳ್ಳೆಯ ಪ್ರಾರಂಭ ಆಗಿದೆ. ನಾವು ಪ್ಯಾಕೇಜಿಂಗ್ ಇಂದ ಹಿಡಿದು ಈಗ ಎಲ್ಲ ಪ್ಯಾಕ್ ಕೂಡ ಬಂದಿದ್ದೇವೆ. ಇನ್ನೊಂದು ಕಡೆ ಮೊದಲೇ ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಎರಡೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಪ್ರಾರಂಭ ಆದ್ರೆ ಮತ್ತು ಹೊಸ ಹೊಸ ಮಾರುಕಟ್ಟೆಗಳನ್ನ ನಾವು ಹುಡುಕಿ ನಮ್ಮ ಆ ಉತ್ಪಾದನೆ ಮಾರುಕಟ್ಟೆಯನ್ನು ಕೂಡ ನಾವು ಹೆಚ್ಚಿಗೆ ಮಾಡಲು ಹೋದ್ರೆ ಖಂಡಿತ ಹಾವೇರಿ ಒಂದು ಮಾದರಿಯ ಕೂಡ ಆಗ್ತಾ ಇರುವಂತ ವಿಶ್ವಾಸ ನನಗಿದೆ. 1,70,000 ಇಟ್ಟು ಕೂಲಿ 1,55,000 ಆಗಿದೆ. ಕಲೆಕ್ಷನ್ ಮಾಡೋದಿಲ್ಲ. ಅದು ಮತ್ತೆ ನಾವೆಲ್ಲ ಸರಿಯಾಗಿ ಮಾಡಿದ್ರೆ 3 ಲಕ್ಷವರೆಗೂ ನಾವು ಸಾಧ್ಯತೆ ಇದೆ. ಅಷ್ಟು ನಮ್ಮ ಹಾಲು ಉತ್ಪಾದಕರ ಸಾಮರ್ಥ್ಯ ಈ ಜಿಲ್ಲೆಯಲ್ಲಿದೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ. ನಾವು ಆ ಪ್ಯಾಕೇಜಿಂಗ್ ಯೂನಿಟ್ಗೆ ಅವರು ನಾನು ಮೊದಲು ಯೋಚನೆ ಮಾಡಿದೆ, ಒಕ್ಕೂಟ ಮಾಡಿ ನಮ್ಮ ಹಾಲನ್ನು ನಾವೇ ಮಾರಾಟ ಮಾಡಿದ ವ್ಯವಸ್ಥೆಗಳು ಅಂತ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ ಅದರ ಪ್ಯಾಕೇಜಿಂಗ್ ಯೂನಿಟ್ಗೆ 40 ರೂಪಾಯಿ ಕೊಟ್ಟು ಮೊಬೈಲ್ ಪ್ರಾರಂಭ ಮಾಡಿದ್ವಿ. ಆಮೇಲೆ ಮೆಗಾ ಡೈರಿಗೆ 70 ರೂಪಾಯಿ ನಾನು ಕೊಡ್ತೀನಿ. ಈಗ ಹೆಚ್ಚು ಕಮ್ಮಿ ಆ ಕೆಲಸ ನಾವು ಈಗ ಬಂದಿದೆ. ಒಂದು 5 ರೂಪಾಯಿ ಇದೆ. ನಾವು ಮಾತಾಡ್ತೀವಿ, ಮಾತನಾಡ್ತಾರೆ ಅಂತ ರಚನೆ ಬಳಕೆ ಮಾಡಿ ಆದಷ್ಟು ಬೇಗನೆ ಮೆಗಾ ಡೈರಿಯ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ನಾನು ಈ ಕಡೆ ಹೇಳಿದ್ರೆ ನಮ್ಮ ಹಾವೇರಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಯನ್ನ ಮಾಡಿದ್ದೆ. ನಾನು ಖಂಡವಾಗಿ ಅವರಿಗೆ ಮಾತನಾಡಿದ್ದೇನೆ, ಒಪ್ಪಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ತಕ್ಷಣ ಶಿಕ್ಷಣ ಸಚಿವರ ತಕ್ಷಣ ಅದೇ ಸಂದರ್ಭದಲ್ಲಿ ಮೆಗಾ ಡೈರಿ ಉದ್ಘಾಟನೆ ಸಾಧ್ಯತೆ ಅದನ್ನು ಕೂಡ ಮಾಡೋಣ ಅಂತ ನಾವು ಹೇಳಿದ್ದೇವೆ. ಅದನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಆದಷ್ಟು ಬೇಗನೆ ಮೆಗಾ ಡೈರಿಯನ್ನು ಕೂಡ ಹೆಂಗೀಗ ಆಡಳಿತ ಕಚೇರಿಯನ್ನು ಮಾಡಿದ್ದೇವೆ, ಆಡಳಿತ ಕಚೇರಿಯ ಮಾದರಿಯಲ್ಲಿ ಅದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆಯನ್ನ ವೈದ್ಯರನ್ನು ಸೇರಿಸಿ ಮಾಡೋಣ ಅನ್ನುವಂತ ಮಾತನ್ನು ಹೇಳಿದ್ದೇವೆ. ಇವತ್ತಿನ ನಿರ್ದೇಶಕ ಮಂಡಳಿಯ ಸದಸ್ಯರು ನನಗೆ 2-3 ಬಾರಿ ಭೇಟಿಯಿದ್ದಾರೆ. ನನಗೆ ಒಂದು ಬಹಳ ಸಂತೋಷ ಆಗಿರುವಂಥದ್ದು, ಅವರಲ್ಲಿ ಬೇರೆ ಬೇರೆ ಇಲ್ಲದೇ ಇಲ್ಲ ರಾಜಕೀಯದಲ್ಲಿದ್ದವರು ಕೂಡ ಈ ಒಕ್ಕೂಟವನ್ನ ಎತ್ತಿಡಬೇಕು, ಯಶಸ್ವಿ ಮಾಡಬೇಕು, ಲಾಭದಾಯಕ ಮಾಡಬೇಕು, ನಮ್ಮ ವ್ಯಕ್ತಿಗೆ ಹೆಚ್ಚು ಆಗಿನ ರೇಟ್ ಕೊಡಬೇಕು ಅನ್ನುವಂಥ ಒಂದು ಬೆಳಕಿಗೆ ಉತ್ಸಾಹ ಇದೆ. ನಾನು ಹೇಳಿದೆ, ನೀವು ಇದೇ ಒಕ್ಕೂಟ ಇದೇ ಒಕ್ಕಟ್ಟು ಮತ್ತು ಉತ್ಸಾಹ ಇಟ್ಕೊಳ್ಳಿ, ನಾವೆಲ್ಲ ನಿಲ್ತೀವಿ ಅಂತ ಹೇಳಿದ್ದೇವೆ. ಯಾಕಂದ್ರೆ ಒಂದು ಮಾತು ಹೇಳಿದ್ವಿ, ಇದರ ಸಹಾಯ ನೇರವಾಗಿ ರೈತರಿಗೆ ಹೋಗ್ತದೆ. ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಆಗೆಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿಲ್ಲ. ಹೀಗಾಗಿ ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಮಾತಾಡಿದ್ರೆ ಅವರು ಕೂಡ ಸಕಾರಾತ್ಮಕ ಮಾಡ್ತಾರೆ, ಅವರ ಅಭಿನಂದನೆ ಸಲ್ಲಿಸುತ್ತಾರೆ. ಅದೇ ರೀತಿ ಹಿಂದಿನ ನಿರ್ದೇಶಕ ಮಂಡಳಿಗೆ ಸಲ್ಲಿಸುತ್ತಾರೆ. ಅವರು ಕೂಡ ಪ್ರಾರಂಭದಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿ ಇದನ್ನು ಸ್ಥಾಪನೆ ಮಾಡುವಾಗ ಸಹಕಾರವನ್ನು ಕೊಟ್ಟು ಇದನ್ನು ಕಟ್ಟುವುದರಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ. ಅವರು ಕೂಡ ಅವರು ಹೊಸ ರಾಜಕೀಯ ಎರಡೂ ನಿಮಗೆ ನಾನು ವಿಶೇಷವಾಗಿರುವಂತಹ ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ದಾರಿ ಸ್ವಲ್ಪ ಸವಾಲುಗಳು ಇದೆ, ಅದನ್ನು ನಾವೆಲ್ಲರೂ ಸೇರಿ ಮಾಡಿದರೆ ಅದೇನು ಬಹಳ ದೊಡ್ಡ ವಿಚಾರ ಅಲ್ಲ. ಆ ಕೆಲಸವನ್ನು ಮಾಡೋಣ. ಬರುವ ದಿನಗಳಲ್ಲಿ ಯಾವ ರೀತಿ ಹಾವೇರಿ ಒಕ್ಕೂಟದ ಅತಿ ಹೆಚ್ಚು ಹಾಲು ಉತ್ಪಾದನೆ ನಮ್ಮ ಧಾರವಾಡ ಒಕ್ಕೂಟದ ಹಾವೇರಿ ಜಿಲ್ಲೆಗಳು ಹೀಗೆ ಅದರ 2 ಪಟ್ಟು ನಾವು ಹಾವೇರಿಯಲ್ಲಿ ಮಾಡ್ತೀವಿ ಅಂತ ಆ ಸಂದರ್ಭದಲ್ಲಿ ಮಾತುಕೊಂಡಿದ್ವಿ. ಆ ಪ್ರಕಾರ 2 ಪಟ್ಟು ನಮ್ಮ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಮಾರುಕಟ್ಟೆಯನ್ನು ಕೊಟ್ಟು ಮಾಡೋಣ. ಈಗ ಕೇವಲ ಬರುವ ಒಂದು ರೀತಿಯಲ್ಲಿ ನಮ್ಮ ಸಹಾಯಕ್ಕೆ ಬಂದಿದ್ದಾರೆ. ಆ ಪ್ಯಾಕೇಜಿಂಗ್ ಇರುತ್ತಲ್ಲ, ನಾವು ಆಡಳಿತಕ್ಕೆ ತೆಗೆದುಕೊಂಡಿದ್ದಾರೆ.
ನೀವೇನ್ ಮಾಡಿದ್ರೆ ಅಂತಂದ್ರ ಬಂದಿದ್ದು ಸರಿ ಇದೆ, ಸರಿ ಇದೆ, ಅದರ ಭಾವ ನಮ್ಮ ಅಧ್ಯಕ್ಷ ನಿರ್ದೇಶಕರಿಗೆ ಅನ್ಸುತ್ತಾರೆ. ಏನ್ ಮಾಡಿದ್ರು 25% ಇನ್ನು ಬಂಡವಾಳ ನೀವು ಮಾಡಿ ಒಂದು ನಯ ಪದ್ಧತಿ ಬಂಡವಾಳ ಎಲ್ಲ ಒಕ್ಕೂಟದ ಬಂಡವಾಳ. ನಾಳೆ ಏನಾದ್ರು ಸಾಲ ಅದಕ್ಕೆ ಬರೋದು 25 ಇದ್ದು ಕನಿಷ್ಠ ₹1 ಮಾಡಿದ್ರೆ ಬಹಳ ಮಾಡಿದ್ರು. ನಾನು 50% ಉಳಿತದೆ. ಅದಕ್ಕೆ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು. ಮತ್ತು ₹5 ಕೋಟಿ ಇದೆ, ಅದನ್ನ ಆದಷ್ಟು ಬೇಗ ನಮ್ಮ ಒಕ್ಕೂಟಕ್ಕೆ ಕೊಡುವಂತಹ ವ್ಯವಸ್ಥೆ ಮಾಡಿಕೊಂಡು ನಿಮ್ಮ ಸಚಿವರಿಗೆ ನಿಮ್ಮ ಜರ್ಮನಿಗೆ ಆಗ್ತಾರೆ. ಅದ್ರ ಪೂರ್ವದಲ್ಲಿ ಮುಂದೆ ಮಾಡಬೇಕು ಅನ್ನುವ ಮಾತನ್ನ ಹೇಳಿ ಇವತ್ತು ಬಹಳ ಸಂತೋಷ ಆಗಿದೆ. ಆಡಳಿತ ಮಂಡಳಿಯ ಕಚೇರಿ ಪ್ರಾರಂಭ ಆಗಿದೆ. ಅಧ್ಯಕ್ಷರೇ, ಈ ಕುಟುಂಬದಲ್ಲಿ ಒಳ್ಳೆಯ ಜಾಗ ಆಗಿದೆ, ಒಳ್ಳೆಯ ಚೆಂಬುದಾಗಿದೆ, ಒಳ್ಳೆಯ ಸೇರಿದ್ದಾರೆ, ಒಳ್ಳೆಯ ಒಳ್ಳೆಯ ಆನಂದ ಮಾಡ್ತೀವಿ. ಒಳ್ಳೆಯ ವಾತಾವರಣ ಆಗಿದೆ. ಆ ಒಕ್ಕೂಟದ ಪ್ರತಿ ಒಂದು ನಿರ್ಣಯ 1 ಎಕರೆ 2 ಎಕರೆ ಕಟ್ಟಿರುವಂತ ಆ ಬಡ ರೈತರ ಎರಡನೇ ಹಾಲು ಮಾಡೋದು ಬಹಳ ಕಷ್ಟ ಇದೆ. ಅಲ್ಕೋ ಅವ್ರು ಮಾಡ್ತಿದ್ದಾರೆ. ಹಾಲು ಮಾಡೋದ್ರೆ ಮನೆಗಳಿಗೆ ಹೋಗ್ಬೇಕು. ಯಾವ ಮನೆ ಮನೆಗೆ ಹೋಗ್ಬೇಕು. ಹಾಲು ಮಾಡೋದ್ರೆ ಎಷ್ಟೇ ಪ್ರಮಾಣಕ್ಕೆ ಇದ್ರು ಕೂಡ ಆ ಮನೆ ಹೊಡೆದು ಕೇಳ್ತಾರೆ. ಏನಪ್ಪಾ ಹಾಗಾಗಿ ನೀರು ಮಿಕ್ಸ್ ಮಾಡಿ ಸಂಶಯ ಹಾಗಾಗಿ ಯಾಕೆ ಹಾಲುವರಿಗೆ ಹಾಲುವರಿಗೆ ಹಾಗೆ ಕೊಟ್ಟು ದಾವಣಿ ಹಾಕಿಬಿಡ್ತಾರೆ. ಹೇಗಿದೆ ನೋಡಿ ಮಗ. ಅದಕ್ಕೆ ನೀವು ಮಾತು ಮಾಡೋದ್ರಲ್ಲಿ ಕಷ್ಟ ಇದೆ, ಬಟ್ ಅದು ಪುಣ್ಯಸಿದೆ. ಹಾಲು ಮಾಡೋದು ಪುಣ್ಯಸಿದೆ, ಅಲ್ಕವನ್ನು ಮಾಡೋದು ಪುಣ್ಯ ಸಿಗಬೇಕಿಲ್ಲ ಅಂತ ನಾನು ಸಿಗ್ಬೇಕಂತೂ ಹೇಳಿಲ್ಲ, ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅನಿಸಿದ್ದೇನೆ. ಹೀಗಾಗಿ ಏನು ಹೇಳುತ್ತೆ ಆದ್ರೆ ಹಾಲು ಮಾತ್ರ ಖಂಡಿತ ಪುಣ್ಯ ಸಿಗ್ತದೆ. ಆ ಅಮ್ಮನಿಗೆ ಕೆಲಸ ಮಾಡಿ ಕಾರ್ಯದಲ್ಲಿ ನಮಗೆ ಎಲ್ಲ ಈಗಿನ ಆಧುನಿಕ ಕಾಲದಲ್ಲಿ ಹಾಲು ಮಕ್ಕಳ ಆಗಿರ್ತಾರೆ. ಹಾಗಾಗಿ ಈ ಹಾಲು ಉತ್ಪಾದನೆ ಈ ಒಂದು ಸಂಘದಲ್ಲಿ ಒಳ್ಳೆ ಕೆಲಸ ಮಾಡಿ ಹಾಲು ಕುಡಿದು ಪರವಾಗಿಲ್ಲ, ಅದರ ದುಡ್ಡಿನ ಮನೆ ಮಾಡಕ್ಕೆ ಹೋಗ್ಬೇಡಿ ಅಂತ ಕಳಕಳಿಯಿಂದ ಮಾಡಿ ಇದೊಂದು ಶುಭ ದಿನ. ಆಡಳಿತ ಕಚೇರಿ ಪ್ರಾರಂಭ ಆಗಿದೆ. ನಮ್ಮ ಅತ್ಯಂತ ಸಂತೋಷ ನಮ್ಮ ನಗರಕ್ಕೆ ಹೋಗ್ಲಿಕ್ಕೆ ದಿವಸ 1 ಲಕ್ಷಕ್ಕೆ ನಮ್ಮ ರೈತರು ಬರ್ತಾರೆ, ಹಾರಿಸ್ತಾರೆ. ಆ ದಿನ ಆರೋಗ್ಯಕ್ಕೆ ಬರಲಿ. ನಮ್ಮ ರೈತರ ರೂಪದಲ್ಲಿ ನಗುಗಳಲ್ಲಿ ಹಸಮುಖರಾಗಿ ನಮ್ಮ ಸಿದ್ದೇಶ್ವರ ಮಾತನ್ನು ಹೇಳಿದ ಮಾತನ್ನು ಮುಗಿಸ್ಕೊಂಡು ರೈತ ಅವ್ರನ್ನ ನಡ್ಕೊಂತಿರಬೇಕು, ರೇಷ್ಮೆ ಅಂಗಿ ಕೊಟ್ಟಿರಬೇಕು, ರೇಷ್ಮೆ ಪತ್ರ ಕೊಟ್ಟಿರಬೇಕು, ಕಾಲ ಕೃತಿ ತಪ್ಪಿರಬೇಕು.